ಒಬ್ರು ಕಾಲರ್ ಇದ್ದಾರೆ, ಶಿವಮೊಗ್ಗದಿಂದ ಸುರೇಶ್ ಕರೆ ಮಾಡಿದ್ದಾರೆ. ನಮಸ್ತೆ ಸುರೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ್ ಬಗ್ಗೆ ಮೇಡಮ್. ತುಂಬಾ ತಪಸ್ ಮಾಡ್ದಂಗ ಆಯ್ತು. ನಾನು ಹೇಳಿ ಸರ್. ಸುವರ್ಣದ ಕಲೆಕ್ಷನ್ ತಗೋಬೇಕಾರೆ ತಪಸ್ ಮಾಡ್ದಂಗ ಆಯ್ತದೆ. ತುಂಬಾ ಟ್ರೈ ಮಾಡ್ತಿದ್ರಾ? ತುಂಬಾ ದಿನ ಆಯ್ತು ಮೇಡಮ್. ಸಿಕ್ತಲ್ಲ ಬಿಡಿ, ಮಗನ್ ಬಗ್ಗೆನೇ ಕೇಳಬೇಕು ಅಂತಿದ್ರೆ ಅವ್ರ ಡೇಟ್ ಆಫ್ ಬರ್ತ್ ಹೇಳ್ಬಿಡಿ. 8/4/96. ಓಕೆ. ಟೈಮು 1 ಗಂಟೆ 10 ನಿಮಿಷ ಮಧ್ಯಾಹ್ನ. ಓಕೆ. 8/4/96 1 ಗಂಟೆ 10 ನಿಮಿಷ. ಆಮೇಲೆ ಏನ್ ಕೇಳ್ಬೇಕಿತ್ತು ಮಗನ್ ಬಗ್ಗೆ? ಒಂದು ವರ್ಗಾವಣೆ ಮತ್ತೆ ವಿವಾಹ ಬಗ್ಗೆ ಕೇಳಬೇಕಿತ್ತು. 1 ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ. ಮದುವೆ ಮತ್ತು ಟ್ರಾನ್ಸ್ಫರ್. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಸುರೇಶ್ ಅವರ. ಶಾಸ್ತ್ರಿಗಳೇ ನಮಸ್ತೆ. ನಮಸ್ಕಾರ. ಗಾಡ್ ಗಿಫ್ಟ್ ನಿಮ್ಮ ವಾಯ್ಸ್. ಗಾಡ್ ಗಿಫ್ಟ್. ನಿಮ್ ವಾಯ್ಸ್ ಕೇಳಕ್ಕೆ ಒಂಥರ ಖುಷಿ ಆಗ್ಬಿಡುತ್ತೆ. ಬೆಳಿಗ್ಗೆ ರಾತ್ರಿ ಗಾಡ್ ಗಿಫ್ಟ್. ಸಂತೋಷ. ತುಂಬಾ ಧನ್ಯವಾದ ನಿಮ್ಮ ಪ್ರೀತಿ, ಅಭಿಮಾನಕ್ಕೆ, ವಿಶ್ವಾಸಕ್ಕೆ. ಅಭಿಮಾನಿ ಆಗ್ಬಿಟ್ಟಿರ ನಿಮ್ ಫ್ಯಾನ್. ನಿಮ್ ವಾಯ್ಸ್ ಬಂದ್ರೆ ಸಾಕು, ಎಲ್ಲಿದ್ದು ಓಡ್ ಬರ್ತೀವಿ ನಾವು ಟಿವಿ ಸುವರ್ಣದಲ್ಲಿ. ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ರು ಶಾಸ್ತ್ರಿಗಳ. ಪಾಪ. ಸರಿ. ನಿಮ್ಮ ಇಷ್ಟು ಕಾಲ ಕಾದಿದ್ದಕ್ಕಾಗಿಯೂ ಕೂಡ ಧನ್ಯವಾದಗಳು. ನಿಮ್ಮ ಪ್ರೀತಿ ಬಹಳ ದೊಡ್ಡದು, ಅದಕ್ಕೆ ನಾವು ಏನು ಕೊಡ್ಲಿಕ್ಕಾಗತ್ತೆ? ಏನೂ ಇಲ್ಲ, ಒಂದು ನಗು ಅಥವಾ ನಮಸ್ಕಾರ ಮಾಡಬಹುದು ಅಷ್ಟೇ. ನಿಮ್ಮ ಆಶೀರ್ವಾದ ಸಾಕು. ಇವರ ದೊಡ್ಡ ಮಾತು. ಶಾಸ್ತ್ರಿಗಳ ಆಶೀರ್ವಾದ ಸಾಕು ನಮಗೆ. ಇರಲಿ, ಭಗವಂತನ ಕೃಪೆ ಇರುತ್ತೆ. ನೋಡೋಣ. ನೋಡಿ, ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನಾಧಿಪತಿ ಚಂದ್ರ ಪಂಚಮದಲ್ಲಿ. ಆವತ್ತು ಪಕ್ಷಬಲ ಸಹಿತನಾಗಿದ್ದರೆ ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟಮಾಹು ಅಂತ ಚಂದ್ರನಿಗೆ ಒಂದು ವಿಶೇಷವನ್ನು ಹೇಳಿದೆ. ನೀಚ ಸ್ಥಾನದಲ್ಲಿದ್ದರೂ ಪಕ್ಷದ ಬಲ ಇದ್ದರೆ ಅವನು ಅಷ್ಟು ತೊಂದರೆ ಮಾಡೋದಿಲ್ಲ, ಬಲವನ್ನೇ ಕೊಡ್ತಾನೆ ಅಂತ. ಪಂಚಮದಲ್ಲಿ ಮತ್ತು ಇನ್ನೊಂದಿದೆ, ಶುಭ ಬುದ್ಧಿಸ್ಥಾನೇ ಶುಭಯುತೆ ಶುಭದೃಷ್ಟಿ ಸಮನ್ವಿತೆ ಅಂತೆಲ್ಲ ಹೇಳುತ್ತೆ. ಆ ರೀತಿಯಲ್ಲಿ ಶುಕ್ರನ ದೃಷ್ಟಿಯು ಪಂಚಮಕ್ಕಿದೆ. ತುಂಬ ಚೆನ್ನಾಗಿದೆ. ಜಾತಕ ನೋಡಿದಾಗ ಲಾಭದಲ್ಲಿ ಶುಕ್ರನಿದ್ದಾನೆ, ಚಂದ್ರ ಕೂಡ ಚೆನ್ನಾಗಿದ್ದಾನೆ, ಗುರು ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು, ರವಿ ಉಚ್ಚಾಭಿಲಾಷಿಯಾಗಿರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ ಇವರೇ. ಈಗ ಪ್ರಸ್ತುತ ಇವರಿಗೆ ಶುಕ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ರಾಹುಭುಕ್ತಿ ನಡೀತಾ ಇದೆ. ನೋಡಿ, ಜೂನ್ ನಂತರದಲ್ಲಿ ಜೂನ್ 10ನೇ ತಾರೀಕು ಮೇಲೆ ಗುರು ಪ್ರಾರಂಭವಾಗುತ್ತೆ. ಅಲ್ಲಿಂದ ಇವರೆಲ್ಲ ಕೆಲಸಗಳು ತೊಡಕುಗಳೆಲ್ಲ ನಿವಾರಣೆಯಾಗಿ ಒಂದು ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಅವಕಾಶ ಆಗುತ್ತೆ. ತಾವು ವೃತ್ತಿ ಬಗ್ಗೆ ಕೇಳಿದ್ದೀರಿ. ಕರ್ಮಾಧಿಪತಿ ಸ್ವಲ್ಪ ವೀಕ್ ಆಗಿದ್ದಾನೆ ಈಗ ಗೋಚಾರದಲ್ಲಿ, ಸ್ವಲ್ಪ ಮಟ್ಟಿಗೆ ಆಮೇಲೆ ಸರಿ ಹೋಗುತ್ತೆ. ಜೂನ್ ವೇಳೆಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಜೂನಿಂದ ಇವರಿಗೆ ತುಂಬ ಚೆನ್ನಾಗಿದೆ. ವಿವಾಹ ಪ್ರಯತ್ನಗಳಿಗೂ ಹೆಚ್ಚಿನ ಅನುಕೂಲಗಳಿದ್ದಾವೆ. ಆತಂಕ ಪಡುವ ಅವಶ್ಯಕತೆ ಇಲ್ಲ. ಗ್ರಹಗಳು ಚೆನ್ನಾಗಿದ್ದಾಗ, ಒಳ್ಳೆ ದಶೆ ನಡೀತಾ ಇದ್ದಾಗ ಶುಭ ಫಲವೇ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಸುರೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಮುಂದಿನ ರಾಶಿಗಳತ್ತ ಗಮನ ಹರಿಸೋಣ. ಶಾಸ್ತ್ರಿಗಳೇ, ಮುಂದಿನ 3 ರಾಶಿ ಕರ್ಕಾಟಕದಿಂದ. ಕರ್ಕಾಟಕ ರಾಶಿಯವರಿಗೆ ದ್ವಿತೀಯದಲ್ಲಿ ಗ್ರಹಣ ಸಂಚರಿಸುತ್ತೆ. ದೇವರ ಅನುಗ್ರಹದಿಂದ ಶುಭ ಫಲ ಉಂಟಾಗುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳಾಗುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ತೊಡಕು ಸಂಭವಿಸಬಹುದು. ಚೆನ್ನಾಗಿದೆ. ವಾರದ ಇಡಿಯನ್ನು ನಾನು ಗಮನಿಸ್ಕೊಂಡಿದ್ದೀನಿ. ಇಲ್ಲಿ ಗ್ರಹಣದ ಫಲ ಹೇಗಪ್ಪ ಅಂದರೆ, ದ್ವಿತೀಯದಲ್ಲಿ ಚಂದ್ರಕೇತು ಇದ್ದಾಗ ಆ ಸಂದರ್ಭದಲ್ಲಿ ಆಹಾರ ವ್ಯತ್ಯಾಸದಿಂದಾಗಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು. ಸ್ತ್ರೀಯರು ಹಣಕಾಸಿನ ವಿಚಾರದ ಸ್ವಲ್ಪ ಏರುಪೇರು ಮಾಡ್ಕೊಂಡು ಬಿಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಆ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು ತಾವು. ಉಳಿದ ಹಾಗೆ ಏನೂ ತೊಂದರೆ ಇಲ್ಲ. ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಶುಕ್ರ ಸಂಚರಿಸ್ತಾ ಇದ್ದಾನೆ. ಆತ ಸುಖಾಧಿಪತಿ ಭಾಗ್ಯದಲ್ಲಿ ಸಂಚರಿಸುವಾಗ ಶುಕ್ರ ಅತ್ಯಂತ ಸುಖ ಸಮೃದ್ಧಿಯನ್ನು ಉಂಟು ಮಾಡ್ತಾನೆ. ಲಾಭಾಧಿಪತಿಯೂ ಹೌದು. ಹೀಗಾಗಿ ಲಾಭವನ್ನು ತರ್ತಾನೆ. ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಕರ್ಕಟಕ ರಾಶಿಯವರಿಗೆ ಗ್ರಹಣ ನಂತರದಲ್ಲಿ ಹೆಚ್ಚಿನ ಶುಭ ಫಲ ಕಾಣ್ತೀರ. ವಾರಾಂತ್ಯ ನೋಡಿಬಿಡೋಣ. ವಾರಾಂತ್ಯದಲ್ಲಿ ಸಹೋದರಲ್ಲಿ ಸಾಮರಸ್ಯ ಇದೆ. ಕೃಷಿಕರಿಗೆ ಹೆಚ್ಚಿನ ಲಾಭ ಇದೆ. ಅಲಂಕಾರ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಧರ್ಮ ಶುಭ ಕಾರ್ಯಗಳು ಉಂಟಾಗುತ್ತೆ. ಕಲಾವಿದರಿಗೆ ಶುಭವಾಗಿದೆ. ಮುಖ್ಯವಾಗಿ ವಿವಾಹಾದಿ ಮಂಗಳ ಕಾರ್ಯಗಳು ಮನೆಗಳಲ್ಲಿ ಏರ್ಪಾಡಾಗ್ತಕ್ಕಂಥದ್ದು, ಅಂಥ ವಾತಾವರಣದಲ್ಲಿ ನೀವು ಪಾಲ್ಗೊಳ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಕರ್ಕಟಕ ರಾಶಿಯವರಿಗೆ ಗಾಬರಿ ಬೇಡ. ಪ್ರಾರ್ಥನೆಗೆ ಅಕ್ಕಿ ದಾನ ಮಾಡಿ. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ, ಅಕ್ಕಿಯನ್ನು ಸಮರ್ಪಣೆ ಮಾಡಿ. ಅಕ್ಕಿ ಅಥವಾ ಹಾಲು, ಚಂದ್ರ ಪ್ರತಿಮೆ ದಾನ ಮಾಡಿದ್ರೂ ತುಂಬ ಒಳ್ಳೆಯದು. ಇದನ್ನು ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.